ರಾಜಕೀಯ ತಾಂತ್ರಿಕ ಸಮಿತಿ ಅಂತ ಹೇಳಿದರೆ ನೋಡ್ರಿ, ಅಲ್ಲಿರುವಂಥ ಸೈಂಟಿಸ್ಟ್ಗಳು ಅಂದರೆ ಹೈಡ್ರಾಲಿಕ್ ಎಕ್ಸ್ಪರ್ಟ್ ಇರ್ತಾನೆ, ಮತ್ತು ನಾಲೆಜ್ ಸ್ಪೀಡ್ನ ವೆಲಾಸಿಟಿನ ಕಂಡುಹಿಡಿಯೋನಿರ್ತಾನೆ. ಇಲ್ಲಿ ಇಷ್ಟು ನೀರು ತೆಗೆದ್ರೆ ಮುಂದಕ್ಕೆ ಇದು ವೆಲಾಸಿಟಿಲಿ ಹೋಗುತ್ತಾ, ಇವೆಲ್ಲವನ್ನು ಹೈಡ್ರಾಲಿಕ್ ಮತ್ತು ವೆಲಾಸಿಟಿಗಳನ್ನ ಲೆಕ್ಕ ಹಾಕೊಂತಾರೆ ತಾಂತ್ರಿಕ ಸಮಿತಿ. ಅಲ್ಲಿ ಸಜೆಷನ್ ಇವ್ರು ಏನಾದ್ರು ಯಾಮಾರಿಸಿದ್ರೆ ತಾಂತ್ರಿಕ ಸಮಿತಿಯಲ್ಲಿರುವಂಥವ್ರು ಒತ್ತಡಕ್ಕೆ ಒಳಗಾಗಿ ಸರ್ಕಾರದ ಪರ ಕೊಟ್ಟು ಆ ಯೋಜನೆ ಪರ ಕೊಡೋದಕ್ಕೆ ವಿರೋಧ ಮಾಡೋಕ್ಕೆ ನಾವು ಯಾರೋ ಒಬ್ಬರು ಇರಬೇಕಾಗಿತ್ತು. ಇವ್ರು ಏನೂ ಇಲ್ಲ, ಯಾವನೊಬ್ಬನ ಕಾಗೆ ಗುಬಚ್ಚಿ ಕತೆ ಥರ ತಂದು ಒಬ್ಬನ ಕಮಿಟಿ ಮಾಡಿದ್ರು, ಆ ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಕೊಟ್ಟ ಮೇಲೆ ಯಾರು ಪರಮೇಶ್ ಸಾಹೇಬ್ರು ನಮ್ಮನ್ನು ಮೀಟಿಂಗ್ ಕರಿಬೇಕಲ್ಲ, ತಾಂತ್ರಿಕ ಸಮಿತಿ ಬಂದಿದೆಯಪ್ಪ ಕೂತ್ಕೊಂಡು ಮಾತಾಡೋಣ ಬನ್ನಿ ಅಂತ. ನಾವು ಅದನ್ನು ಒಪ್ಪೋದು ಇಲ್ಲ ಬಿಡ್ರಿ. ಆ ಸಮಿತಿ ಮೀಟಿಂಗ್ ಕರೆದ್ರೂ ನಾವು ಹೋಗಲ್ಲ. ಆ ತಾಂತ್ರಿಕ ಸಮಿತಿ ತೊಗೊಂಡೋಗಿ ಕಸದ ಬುಟ್ಟಿಗೆ ಹಾಕಲಿ ಸರ್ಕಾರ. ಅವ್ರು ಹೇಳಿ ಬರ್ಸ್ಕೊಂಡಿರೋಂಥ ಸಮಿತಿ ಅದು. ಸರ್ಕಾರ ಹೇಳಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿ ಬರ್ಸ್ಕೊಂಡಿರೋಂಥ ತಾಂತ್ರಿಕ ಸಮಿತಿ ಸಲಹೆಗೆ ನಾವು ಕಚ್ಚೆನೂ ಕಟ್ಟಲ್ಲ. ನಮ್ದು ಒಂದೇ, ಈ ಯೋಜನೆ ನಿಲ್ಲಬೇಕಷ್ಟೇ ರೀ. 5% ಆಗಿಲ್ವಲ್ರಿ, ಸ್ಟಾರ್ಟ್ ಆಗಿರೋದೇ, ಭೂಮಿನೇ ಅಕ್ವಿಜೇಷನ್ ಆಗಿಲ್ಲ, ಎಲ್ಲ ಸ್ಟೇ ಆಗಿದೆ. ಸ್ಟಾರ್ಟಿಂಗ್ ರೀಚಲ್ಲೇ ಇನ್ನೂ ಒಂದು 100 ಮೀಟ್ರ್ ತೆಗೆದಿಲ್ಲ. ನೀವೆಲ್ಲ ಪತ್ರಿಕೆಯವ್ರು ನೋಡಿದ್ದೀರಾ. ಏನೋ ಈ ಪೈಪ್ಗಳವನು ಕಾಂಟ್ರಾಕ್ಟ್ ದುಡ್ಡು ತಿನ್ಬಿಟ್ಟವನೆ. ಕಾಂಟ್ರಾಕ್ಟ್ರಿಗೆ ಬಿಲ್ ಕೊಟ್ಟರೆ 40% ಅಂತ ಯಾರು ಒಪ್ತಾರ? ಕೆಲಸನೇ ಹಿಡ್ದಿಲ್ವಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ವರದಿ ತರಿಸ್ಕೋಬೇಕು. ಪೈಪ್ ಒಂದು ದುಡ್ಡು ಹೊಡ್ಕೊಂಡು ಹೋಗಿದ್ದಾನೆ ಪೈಪ್ ಕಾಂಟ್ರಾಕ್ಟ್ರು. ಇನ್ನು ಅಲ್ಲಿ ಕೆಲಸನೇ ಬೇಸ್ ಕೆಲಸ ಏನೋ ನಾಲೆ ಹೊಡೆದ್ರೆ 40% ಅಂದರೆ ಒಪ್ಪೋದು. 1% ನಾಲೆ ಹೊಡೆದಿಲ್ವಲ್ಲ. ಪೈಪ್ ಇದೆ, ಪೈಪ್ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಸರ್ಕಾರ. ಅದನ್ನು ಕಾಂಟ್ರಾಕ್ಟ್ರಿಗೆ ಬೇರೆ ಯಾವ್ದಾರು ಯೋಜನೆ ಮಾಡಲಿ. ಇಲ್ಲ, ನೇರವಾಗಿ ನಾನು ಡಿ ಕೆ ಶಿವಕುಮಾರ್ ಅವರು ರಂಗನಾಥ್ ಅವ್ರಿಗೆ ಹೇಳೋದಿಷ್ಟೇ, ನೀವಿಬ್ಬರು ಬಲಿಷ್ಠರಿದ್ದೀರಾ, ಮುಂದೆ ಮುಖ್ಯಮಂತ್ರಿ ಆಗಬೇಕಾಗಿರೋರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು. ಇನ್ನು 70 ಕಿಲೋಮೀಟ್ರಿಂದ ಈಗ ತಗೊಂಡು ಹೋಗ್ತಿದ್ದೀರಾ. ನಾಳೆ ಸ್ಟಾರ್ಟ್ 0 to 70 ನೀವು 130 ಕಿಲೋಮೀಟ್ರ್ 140 ಶಾರ್ಟ್ ಕಟ್ಟಲ್ಲಿ ತೊಗೊಂಡು ಹೋಗ್ತೀರಾ. 100 ಕಿಲೋಮೀಟ್ರ್ ಅಷ್ಟೇ ಗೊತ್ತಿಲ್ಲ, ಅದು ಟೋಟಲ್ ಇವ್ರು ತೊಗೊಂಡು ಹೋಗ್ತಿರೋದು. ಇನ್ನು 70 ಕಿಲೋಮೀಟ್ರಿಗೆ ಹಾಕೋಕ್ಕೆ ಎಷ್ಟು ಖರ್ಚಾಗುತ್ತೆ? 50-60 ಕಿಲೋಮೀಟ್ರಿಗೆ ಬೈಪಾಸ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀರಾ ಕಳ್ಳ ಮಾರ್ಗದಲ್ಲಿ. ಇನ್ನು 70 ಕಿಲೋಮೀಟ್ರ್ ಹಾಕ್ಬಿಡಿ ಡ್ಯಾಮಿಂದನೇ. 3 TMC ಅಲಾಟ್ ಮಾಡ್ಕೊಂಡು ಸಪ್ರೇಟ್ ಡ್ಯಾಮಿಂದ ಹಾಕೊಂಡು ತೊಗೊಂಡೋಗಪ್ಪ. ನೀನು ರಾಮನಗರಕ್ಕಾರು ತೊಗೊಂಡೋಗು, ಕನಕಪುರಕ್ಕೆ ತೊಗೊಂಡೋಗು. ನಾವು ಎತ್ತಿ ಯಾವುದೋ ಇದು ಕಟ್ತೀನಿ ಅಂದ್ರಲ್ಲ ಅವರು, ಮೇಕೆ ದಾಟಿಂದನಾರು ತೊಗೊಂಡು ಹೋಗಲಿ ಅಲ್ಲಿಗೆ ರಾಮನಗರಕ್ಕೆ. ಹೇಮಾವತಿ ಡ್ಯಾಮಿಂದನೇ ಕೊಂದ್ರ ಕೊರೆದು ಡೈರೆಕ್ಟಾಗಿ ತೊಗೊಂಡು ಹೋಗಲಿ. ನಮ್ದು ಏನು ತಕರಾರಿಲ್ಲ. ನಮ್ಮ ಬಡವರು ಪಾಪ ಅಮಾಯಕರು ಪಾಪ, ಅಲ್ಲಿ ಶಾಸಕರು ಅವ್ರ ಜೊತೆ ಇಲ್ಲ. ನಮ್ಮಲ್ಲಿ ಪಾಪ ಕೆಲವು ಕಡೆ ಶಾಸಕರಿಲ್ಲ. ಶಾಸಕರನ್ನು ನೀವು ಎದುರಿಸಿಟ್ಕೊಂಡ್ಬಿಟ್ಟಿದ್ದೀರಾ ಪಾಪ. ಅವ್ರನ್ನೆಲ್ಲ ಬಾಯಿಗೆ ಪ್ಲಾಸ್ಟರ್ ಹಾಕಿ ಕುಣಿಸ್ಬಿಟ್ಟಿದ್ದೀರಾ ಪಾಪ. ನಮ್ಮ ವಾಸಣ್ಣನಿಗೂ ಮಾತಾಡ್ದಂಗೆ. ನನಗೆ ಬೇರೆ ಏನು ನೋಡಪ್ಪ, ನನ್ನ ಡೈವರ್ಷನ್ ಬೇಡ. ನಾನು ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಥವನು. ತುಮಕೂರು ಜಿಲ್ಲೆ ಒಳಗಡೆ ಡೈವರ್ಷನ್ ಆಗಿರೋದನ್ನು ಯಾರೂ ಒಪ್ತಿಲ್ಲ. ನಮಗೆ 5-8 ತಾಲೂಕುಗಳಿಗೆ ನೀರು ಬರಲ್ಲ. ನಾವಿಲ್ಲಿ ರಾಜಕೀಯ ಮಾಡ್ತಿಲ್ಲ. ನಾನು ಒತ್ತಿ ಪರಮೇಶ್ಗೆ ಕೈ ಮುಗಿದು ಹೇಳ್ತೀನಿ, ನಾವು ಯಾವುದೇ ಇಲ್ಲಿ ರಾಜಕೀಯ ಮಾಡಲ್ಲ, ರಾಜಕೀಯನ ಬೆರೆಸಲ್ಲ. ಈ ವಿಷಯವನ್ನು ಯಾವತ್ತೂ ರಾಜಕೀಯಕ್ಕೆ ತರೋದು ಇಲ್ಲ.